ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸಚಿವ ರಾಮಲಿಂಗಾರೆಡ್ಡಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಹಾಗೂ ಬೆಂಗಳೂರು ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿ ಗೌಡ ಅವರಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಮಾಜಿ ಸಚಿವರಾದ ಮುನಿರತ್ನ ಅವರು ಮತದಾರರನ್ನ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಬೆಂಗಳೂರು ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡ ಅವರ ಜಾತಿ ಹಾಗೂ ಅವರ ಮೂಲದ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ಈ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜೆಸಿ ಚಂದ್ರಶೇಖರ್ ಹಾಗೂ ಬೆಂಗಳೂರು ಪದವೀಧರರ ಕ್ಷೇತ್ರದ ಅಭ್ಯರ್ಥಿ ರಾಮೋಜಿ ಗೌಡ ಅವರು ಸೋಮವಾರ ಮಧ್ಯಾಹ್ನ 2 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನಮಸ್ಕಾರ. ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನ ಕರೆದು ಈ ಮುಖಾಂತರ ನಾನು ಮನವಿ ಮಾಡೋದು ಮತ್ತು ನನಗೆ ನಿನ್ನೆ ಒಬ್ಬ ಹಿರಿಯ ರಾಜಕಾರಣಿ ನನ್ನ ಬಗ್ಗೆ ಮಾತಾಡಬೇಕು, ಸ್ಪಷ್ಟನೆ ಕೊಡಬೇಕು ಅಂತ ನನ್ನ ಇವತ್ತಿನ ಪಕ್ಷದ ಮುಖಂಡರು ವಿನಂತಿ ಮಾಡಿಕೊಂಡಾಗ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರೂ ಸ್ವಾಗತವನ್ನು ಬಯಸ್ತಾ, ನನ್ನ ಹೆಸರು ರಾಮೋಜಿ ಗೌಡ ಅಂತ. ನನ್ನ ತಂದೆ ಹೆಸರು ನಾರಾಯಣಗೌಡ ಅಂತ ಹೆಸರು, ನಮ್ಮ ತಾತನ ಹೆಸರು ಮುರುಗೇಗೌಡ. ನಾನು ಚಿಂತಾಮಣಿ ತಾಲೂಕಿನ ಯಗಕೋಟೆ ಪಂಚಾಯಿತಿಯ ಮನಿಗಾನಹಳ್ಳಿ ಗ್ರಾಮದಲ್ಲಿ ಜನಿಸಿದವನು. ಒಟ್ಟು 9 ಜನ ನಾವು ಕುಟುಂಬದ ಸದಸ್ಯರು. ಮೊದಲನೆಯವರು ರಾಮೇಗೌಡ ಅಂತ, ಎರಡನೇವರು ವೆಂಕಟೇಗೌಡ, ಮುನೇಗೌಡ, ಶ್ಯಾಮೇಗೌಡ, ಶಿವರಾಮೇಗೌಡ ಮತ್ತು 6ನೇವರು ನಾವು ಪಿನ್ಸ್ ಆಗಿಬಿಟ್ಟಿದ್ವಿ. ಪಿನ್ಸ್ ಆಗಿಬಿಟ್ಟಿದ ಮೇಲೆ ರಾಮ ಮತ್ತು ಲಕ್ಷ್ಮಣ ಅಂತ ಇಟ್ಟಿದ್ರು. ಲಕ್ಷ್ಮಣ ಅನ್ನೋ 14 ವರ್ಷ ತೀರ್ಕೊಂಡ್ಮೇಲೆ ನನಗೆ ರಾಮೋಜಿ ಅಂತ ಹೆಸರಿಟ್ರು. ಇಂಥ ಕುತಂತ್ರಿಗಳು ಬರುತ್ತಾರೆ ಅಂತ ಏನೋ ಗೊತ್ತಿಲ್ಲ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. 1ನೇ ಕ್ಲಾಸಲ್ಲಿ ನಮ್ಮ ಟೀಚರ್ ಹೇಳ್ತಾ ಇದ್ರು, ನಿನಗೆ ರಾಮೋಜಿ ಅಂತ ಇಟ್ಟಿದ್ದಾರೆ, ಮರಾಠಿ ಅಂತ ಅಂದ್ಬಿಡ್ತಾರೆ ಅಂತೇಳಿ ರಾಮೋಜಂ ಅಂತ ಹೆಸರಿಟ್ರು ನನಗೆ. ಇದು ಬರ್ತಾ ಬರ್ತಾ ರಾಮೋಜಿ ಗೌಡ ಅಂತ ಕರೀತಾರೆ. ರಾಮೇಗೌಡ ಅಂತ ದೊಡ್ಡವರು ಇದ್ರು, ಫಸ್ಟ್ 6ನೇವ್ ನಾನು ರಾಮೋಜಿ ಗೌಡ ಅಂತ ಕರೀತೆ. ಬಟ್ ದಾಖಲೆ ರಾಮೋಜಂ ಬರ್ತಾ ಇತ್ತು. ಸನ್ಮಾನ್ಯ ಈಗಿನ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರು, ನಿನ್ಗೆ ಹೆಸರು ರಾಮೋಜಿ ಗೌಡ ಅಂತಾರೆ, ಬಟ್ ದಾಖಲೆ ರಾಮೋಜಂ ಅಂತಿದೆ ಅಂತೇಳಿ ಅವರು ನನಗೆ ಇನ್ಸ್ಟಿಟ್ಯೂಟ್ ಮಾಡಿ ರಾಮೋಜಿ ಗೌಡ ಅಂತ ನಾನು ಎಲ್ಲ ದಾಖಲೆಗಳಲ್ಲಿ ಈಗ ಮಾಡಿದೆ. ಆದರೆ ಇವತ್ತು ಪ್ರಚಾರ ಮಾಡುವಂಥ ಸಂದರ್ಭಗಳಲ್ಲಿ ನನಗೆ ಈ ಒಂದರಲ್ಲೇ ಅಲ್ಲ, ನಮ್ಮ ಏನು ಆಪೋಸಿಟ್ ಕ್ಯಾಂಡಿಡೇಟು ಸುಮಾರು ಕಡೆಗಳಲ್ಲಿ ಹೋಗ್ಬಿಟ್ಟು ಇವರು ನಮ್ಮ ಗೌಡ ಅಲ್ಲ, ಇವನು ಮರಾಠಿ, ಅವನು ಒಂದ್ಸರಿ ಮರಾಠಿ ಅಂತಾನೆ, ಒಂದ್ಸರಿ ಆಂಧ್ರದವನು ಅಂತಾನೆ, ಒಂದ್ಸರಿ ತಮಿಳುನಾಡವರು ಅಂತಾರೆ. ನಮ್ದು ಜಾತ್ಯತೀತ ರಾಷ್ಟ್ರ, ಎಲ್ಲ ಜಾತಿ ಧರ್ಮಗಳನ್ನ ಸಮಾನವಾಗಿ ಕಾಣುವಂತ ರಾಷ್ಟ್ರ. ಅದು ವಿಶೇಷವಾಗಿ ಈ ಕಾಂಗ್ರೆಸ್ ಪಕ್ಷ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದೆ. ನಾನು ಬರೀ ಇವತ್ತು ನನ್ನ ಜಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ, ನನ್ನ ಊರಿನ ಬಗ್ಗೆ, ನನ್ನ ಸ್ವಾಭಿಮಾನ. ನಾವು ಯಾವುದೇ ದೇಶಕ್ಕೆ ಬೇರೆ ರಾಷ್ಟ್ರಗಳು ಹೋದಾಗ ಏನಂತ ಹೇಳಿದ್ರೆ ನಾವು ಭಾರತೀಯರು ಅಂತೇಳಿ, ನಮ್ಮ ಭಾರತ ದೇಶದ ಬಗ್ಗೆ ಯಾರಾದರೂ ಮಾತಾಡಿ ನಾವು ಸುಮ್ಮನೆ ಇರಲ್ಲ. ಅದೇ ರೀತಿಯಾಗಿ ನನ್ನ ಜಾತಿ ಬಗ್ಗೆ, ನನ್ನ ಊರಿನ ಬಗ್ಗೆ ಯಾರು ಮಾತಾಡಿ ನಾವು ಸ್ಪಷ್ಟನೆ ಕೊಡಲೇಬೇಕಾಗ್ತದೆ. ಮತ್ತು ಇವ್ರು ಯಾರು ಮಾತಾಡ್ತಾ ಇದ್ದಾರೆ, ಇವ್ರು ಯಾವ ರಾಜ್ಯದವರು, ಇವ್ರು ಎಲ್ಲಿಂದ ಬಂದವರು, ಇವ್ರ ವೃತ್ತಿ ಏನು, ಇವ್ರು ಇಷ್ಟೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಬಂದು ಇಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ ಅಂದ್ರೆ ಇವರ ಮನೋಸ್ಥಿತಿ ಏನಿದೆ ಮತ್ತು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ. ನಿಮ್ಮ ಕ್ಯಾಂಡಿಡೇಟ್ಗೆ ಯೋಗ್ಯತೆ ಇಲ್ಲದೆ ಇದ್ರೆ ಗೆಲ್ಲಕ್ಕೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಳ್ಳಿ. ನಿಮಗೆ ಇಷ್ಟು ಜನ ಪದವೀಧರರು ಒಂದು ಅವಕಾಶ ಕೊಟ್ಟ ಮೇಲೆ ಸದನದ ಒಳಗೆ ಮತ್ತು ಹೊರಗೆ ಏನ್ ಕೆಲಸ ಮಾಡಿದಿರಾ? ಯಾರಿಗಾದ್ರೂ ಈ ಪದವೀಧರ ಕ್ಷೇತ್ರದ MLC ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಅದು ನಿಮ್ಮ ಯೋಗ್ಯತೆ. ಆ ಯೋಗ್ಯತೆಯನ್ನು ಬಿಟ್ಬಿಟ್ಟು ಇವತ್ತೇನು ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಮ್ಮನ್ನು 1 ವರ್ಷದಿಂದ ಗುರುತಿಸಿದೆ. ನಾವು ಸಹ ಇದ್ರ ಬಗ್ಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಒಂದು ಮತದಾರರಲ್ಲಿ, ಪದವೀಧರರಲ್ಲಿ ಒಂದು ಅವೇರ್ನೆಸ್ ಮಾಡಿದೀವಿ. ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎನ್ರೋಲ್ ಆಗಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಇವ್ರು ಹೋದ ಕಡೆ ಎಲ್ಲೆಲ್ಲ ಇವ್ರಿಗೆ ಟಿಕೆಟ್ ಆಗಿ ಕೊಡಬಾರ್ದು ಅಂತ ಭಾರತೀಯ ಜನತಾ ಪಕ್ಷ ಡಿಸೈಡ್ ಮಾಡಿತ್ತು. ಬೇರೆಯವ್ರು ಕೊಡ್ತಾರೆ ಅಂತ ಹೇಳಿ ಎಲ್ಲೂ ಮತದಾನಕ್ಕೆ ಎನ್ರೋಲ್ಮೆಂಟ್ಗೂ ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಕೊನೇ ಒಂದು ವಾರದಲ್ಲಿ ಇವ್ರು ಅನೌನ್ಸ್ ಮಾಡ್ತು. ಹಾಗಾಗಿ ಎಲ್ಲೂ ಇದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಏನಾದ್ರೂ ಮಾಡಿ ಇವ್ರ ಮೇಲೆ ಕೇಸ್ ಹಾಕಬೇಕು, ಇವ್ರ ಜಾತಿ ಅದು, ಇವ್ರ ಊರಿದು ಅಂತೇಳಿ ನನಗೆ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನಿವತ್ತು ನನ್ನ ಬಗ್ಗೆ ಮನವಿಯನ್ನು ಮಾಡೋದ್ರ ಜೊತೆಗೆ ಸ್ಪಷ್ಟನೆ ಕೊಡಲೇಬೇಕು. ನನಗೆ ಇದು ಆದಮೇಲೆ ತುಂಬಾ ನೋವಾಯಿತು. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ, ನಿಮ್ಮ ಊರಿನ ಬಗ್ಗೆ, ನಿಮ್ಮ ದೇಶದ ಬಗ್ಗೆ, ನಿಮ್ಮ ಜಾತಿಯ ಬಗ್ಗೆ ಯಾರನ್ನ ಮಾತಾಡಿದಾಗ ಎಲ್ಲೋ ಮನಸ್ಸು ನೋವಾಗ್ತದೆ. ಮತ್ತು ನಾನು ಬರೀ ಇದೇ ಕೆಲಸ ಮಾಡೋಕ್ಕಾಗೋಗ್ತಾ ಇದೆ. ಹೌದಾ ಸರ್ ಹಿಂಗಂತೆ, ಹೌದಾ ಸರ್ ಹಿಂಗಂತೆ ಅಂತ. ಚುನಾವಣೆ ಸಂದರ್ಭ ನಾನು 36 MLA ಕ್ಷೇತ್ರ,
ಪ್ರತಿಯೊಬ್ಬ 1,20,000 ಮತದಾರರನ್ನು ನಾನು ಭೇಟಿ ಮಾಡಬೇಕು. ಅದನ್ನು ನಾನು ಮಾತಾಡೋದು ಬಿಟ್ಟು, ಅದನ್ನು ವಿನಂತಿ ಮಾಡ್ಕೊಳ್ಳೋದು ಬಿಟ್ಟು, ಇವ್ರು ಮಾಡುವಂತ ಅಪಪ್ರಚಾರಗಳಿಗೆ ನನ್ನ ಸ್ನೇಹಿತರು ಹಿತೈಷಿಗಳು ಫೋನ್ ಮಾಡಿ ಯಾಕೆ ಏನು ಅಂದಾಗ ಯಾವ ರೀತಿ ಉತ್ತರ ಕೊಡೋಕ್ಕಾಗುತ್ತೆ? ಹಾಗಾಗಿ ಇವತ್ತು ನಾನು ಕಂಪ್ಲೀಟ್ ಆಗಿ ನಾನು ಏನು ಮಾತಾಡ್ತಾ ಇದ್ದೀನಿ ನನ್ನ ಹತ್ರ ದಾಖಲೆಗಳಿವೆ. ನಾನು ಎಲ್ಲಿ ಜನಿಸಿದಂತ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೇಳಿದ ರೀತಿಯಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಅಲ್ಲಿರ್ತಕ್ಕಂಥವ್ರು. ಇದನ್ನ ನಾವು ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ಪರಿಗಣಿಸಿದ್ವಿ. ಯಾಕೆ ಅಂದರೆ ಇವತ್ತು JDS BJP ಎರಡನ್ನೂ ಕೂಡ ಜೊತೆಯಾಗಿ ಇವತ್ತೊಂದು ದಿವಸ ಚುನಾವಣೆ ಎದುರಿಸ್ತಾ ಇದೆ. ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಈ ಸ್ಥಳೀಯ ಚುನಾವಣೆಗಳಿಗೆ ಹಿಂದೆಂದೂ ಕೊಡದೇ ಇರುವಂಥ ಪ್ರಾಮುಖ್ಯತೆಯನ್ನು ನಾವು ಇವಾಗ ಕೊಟ್ಟಿದ್ದೀವಿ. ಕಾರಣ ಇಷ್ಟೇ, ಇವತ್ತು ಕಾಂಗ್ರೆಸ್ ಪಕ್ಷದ ಮೆಜಾರಿಟಿ ಇವತ್ತು ಎಷ್ಟು ನಂಬರ್ಸ್ ಇದ್ದೀವಿ ಅಂದರೆ 29 ಜನ ಶಾಸಕರು ಇವತ್ತು ಅಪ್ಪರ್ ಹೌಸಲ್ಲಿದ್ದೀವಿ. 5 ಜನ ಇವಾಗ ಚುನಾವಣೆಗೆ ಹೋಗ್ತಾ ಇದ್ದಾರೆ. ನಮಗೆ ಮತ್ತೆ ಅಪ್ಪರ್ ಹೌಸಲ್ಲಿ ನಮಗೆ ಮೆಜಾರಿಟಿ ಬರಬೇಕು ಅಂತ ಅಂದರೆ ನಮಗೆ 14 ಸದಸ್ಯರ ಅವಶ್ಯಕತೆ ಇದೆ. ಮುಖ್ಯವಾಗಿ ಗ್ರಾಜ್ಯುಯೇಟ್ ಕಾನ್ಫರೆನ್ಸಿ, ಟೀಚರ್ಸ್ ಕಾನ್ಫರೆನ್ಸಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹೆಚ್ಚಾಗಿ ಯಾರು ಗೆಲ್ತಾನೆ ಇರಲಿಲ್ಲ, ಬಹಳ ಕಡಿಮೆ. 6 ವರ್ಷಕ್ಕೆ ಮುಂಚೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಗ್ರಾಜ್ಯುಯೇಟ್ ಕಾನ್ಫರೆನ್ಸಿಯಿಂದ ಗುಲ್ಬರ್ಗ ಆ ಭಾಗದಿಂದ, ಮತ್ತು ಮೊನ್ನೆ HK ಪಾಟೀಲು ಹಿಂದೆ ಒಂದು 4 ಸಲ ಗೆದ್ದಿದ್ರು. ಈಗ ಅವನು 18 ವರ್ಷ ಆಗೋಯ್ತು. 2008ರಿಂದ ಅವನು ಇಲ್ಲ ಅಸೆಂಬ್ಲಿಯಿಂದ ಅಸೆಂಬ್ಲಿಗೆ ಬಂದ್ಬಿಟ್ರು. ಆಮೇಲೆ ಮೊನ್ನೆ ಮಾದೇಗೌಡರು ಗೆದ್ದರು ಈ ಕಡೆ ಗ್ರಾಜ್ಯುಯೇಟ್ ಕಾನ್ಫರೆನ್ಸಿಯಿಂದ. ಅದಾದಮೇಲೆ ಟೀಚರ್ಸ್ ಕಾನ್ಫರೆನ್ಸಿಯಿಂದ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಗೆದ್ದರು. ಈಗ 6 ಸ್ಥಾನ ನಡೀತಾ ಇದೆ. 3 ಟೀಚರ್ಸು, 3 ಗ್ರಾಜ್ಯುಯೇಟ್ಸು. 6ಕ್ಕೆ 6 ಕೂಡ ಗೆದ್ದಿದೆ. ಸರಿ, ವಿದ್ಯಾವಂತ ಮತದಾರರು, ಟೀಚರ್ಸು ಕಾಂಗ್ರೆಸ್ ಪರ ಬದಲಾಗಿದ್ದಾರೆ. ಯಾಕಂದರೆ ಅನೇಕ ಸಮಸ್ಯೆಗಳನ್ನು BJP ಸರ್ಕಾರ ಇದ್ದಾಗ ಅವರು ಪರಿಹಾರ ಕೊಡಲಿಲ್ಲ. ಅದಕ್ಕೆ ಟೀಚರ್ಸ್ಗೆ ತೊಂದರೆ ಕೊಟ್ಟರು, ಗೌರ್ಮೆಂಟ್ ಅಫೀಸ್ಗೂ ಕೂಡ ತೊಂದರೆ ಕೊಟ್ಟರು ಆ ಪೆನ್ಷನ್ ವಿಚಾರದಲ್ಲಿ. ಮತ್ತು ನಮ್ಮ ಪಕ್ಷ ಅದರಲ್ಲಿ ಕ್ಲಾರಿಟಿ ಇದೆ, ನಮ್ಮ ಮ್ಯಾನಿಫೆಸ್ಟೋದಲ್ಲೇ ಸೇರಿಸ್ತೀವಿ, ಪೆನ್ಷನ್ ಬಗ್ಗೆ ಏನು ಮಾಡ್ತೀವಿ ಅಂತ ಸೇರಿಸಿದ್ದೀವಿ. ಮತ್ತು ಈಗ ವಿದ್ಯಾವಂತರು ಕೂಡ ಅವರು ಕೂಡ ಅರ್ಥ ಆಗಿದೆ, BJP ಪಕ್ಷ ಒಳ್ಳೆಯ ಜನರ ಪಕ್ಷ, ಸುಳ್ಳು ಹೇಳ್ತಾರೆ, ಯಾವುದು ಮಾಡೋದಿಲ್ಲ, ವಚನ ಭ್ರಷ್ಟರು. 600 ಆಶ್ವಾಸನೆ ಕೊಟ್ಟರು 2018ರಲ್ಲಿ ಅವರ ಪಕ್ಷದ ವತಿಯಿಂದ. 19ಕ್ಕೆ ಅಧಿಕಾರಕ್ಕೆ ಬಂದರು, 4 ವರ್ಷ ಇದ್ದರು. 600 ಆಶ್ವಾಸನೆಯಲ್ಲಿ ನಾವು ಈಡೇರಿಸಿದ್ದು ಕೇವಲ 60, ಅಂದರೆ 10% ಅಷ್ಟೇ ಆಶ್ವಾಸನೆ ನಾವು ಈಡೇರಿಸಿದ್ದು. BR ಸುದರ್ಶನ್ ಅವರು ಹೇಳಿದಾಗೆ ಇದೇ 3ನೇ ತಾರೀಕು ನಡೆಯತಕ್ಕಂಥ ಬೆಂಗಳೂರು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಮೋಜಿ ಗೌಡರನ್ನು ಸುಮಾರು 6 ತಿಂಗಳ ಹಿಂದೆ ನಮ್ಮ ಪಕ್ಷದ ವರಿಷ್ಠರು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ. ಈ ಹಿಂದೆ 2 ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಲ್ಪ ಮತಗಳ ಅಂತರದಿಂದ ಸೋತಿದ್ದು. ಆದರೂ ಕೂಡ ಸೋತಿದ್ದೀನಿ ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಅವರಿಗೆ ಯಾವುದೇ ರೀತಿಯ ಕುಂದುಕೊರತೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಇದ್ರೂ ಕೂಡ ಅದರ ಮಟ್ಟದಲ್ಲಿ ಅವರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ನಿರಂತರವಾಗಿ ಅವರ ಒಡನಾಟದಲ್ಲಿದ್ದಂಥವರು. 3ನೇ ಬಾರಿ ಈಗ ನಮ್ಮ ಪಕ್ಷ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಏನು ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಸುಮಾರು 36 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಬೆಂಗಳೂರು ನಗರದ 28 ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರದ 4 ಕ್ಷೇತ್ರ, ರಾಮನಗರ ಜಿಲ್ಲೆಯ 4 ಕ್ಷೇತ್ರ ಒಳಗೊಂಡಂತೆ ಈ ಚುನಾವಣೆ ಆಗ್ತಾ ಇದೆ. ಈಗಾಗಲೇ ನಮ್ಮ ಪಕ್ಷ 36 ವಿಧಾನಸಭಾ ಕ್ಷೇತ್ರಗಳು ಕೂಡ ವೀಕ್ಷಕರನ್ನು ನೇಮಕ ಮಾಡೋದ್ರ ಮುಖಾಂತರ ಅಲ್ಲಿರ್ತಕ್ಕಂಥ ಮತದಾರರು ಎಷ್ಟಿದ್ದಾರೆ ಮತದಾರ ಪಟ್ಟಿಯನ್ನು ಕೊಟ್ಟು ಕನಿಷ್ಠ ಪಕ್ಷ 25ರಿಂದ 30 ಮತದಾರರಿಗೆ ಒಬ್ಬರನ್ನ ವೀಕ್ಷಕನಾಗಿ ನೇಮಕ ಮಾಡಿ ಪ್ರತಿಯೊಬ್ಬ ಮತದಾರನ ಭೇಟಿ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.